ಕಣ್ಣು ಹತ್ರ ಏನಾದರೂ ಏಡ್ ಬಂದರೆ ಆಗ ಪೊರೆ ಬೇಗ ಬರುತ್ತೆ. ದಟ್ ಈಸ್ ದ ಫಸ್ಟ್ ಸಿಂಪ್ಟಮ್, ಬ್ಲರಿಂಗ್ ಆಫ್ ವಿಷನ್ ಅಂತ ಹೇಳ್ತೀವಿ. ನಾವು ಫೇಕೋ ಎಮಲ್ಸಿಫಿಕೇಷನ್ ಅಂತ ಹೇಳ್ತೀವಿ, ಅದು ಸೇಮ್ ಇರುತ್ತೆ ಎರಡರಲ್ಲೂ. ಈ ಕ್ಯಾಟ್ರಾಕ್ಟ್ ಸರ್ಜರಿ ತುಂಬಾ ಸುರಕ್ಷಿತ. ನಾವು ದಿನಕ್ಕೆ ಸರ್ಜರಿ ಆದ ನಂತರ ನಮ್ಮ ಕಣ್ಣಿನ ನೆರ ಚೆನ್ನಾಗಿದ್ದರೆ, ಕರಿಗುಡ್ಡೆಯಲ್ಲಿ ಯಾವ ಥರ ಪ್ರಾಬ್ಲಮ್ಮು ಇಲ್ಲ ಅಂದರೆ, ಆದರೆ ಕ್ಯಾಟ್ರಾಕ್ಟ್ ಇದೇ ಏಜಿಗೆ ಬರಬೇಕು ಅದೇ ಏಜಿಗೆ ಬರಬೇಕು ಅಂತಲೂ ಇಲ್ಲ. ಹುಟ್ಟಿದ ಮಗುಗೂ ಇರ್ಬೋದು, ಇಲ್ಲ ಈಗಿನ ಕಾಲದಲ್ಲಿ ಶುಗರ್ ಇದ್ದವರಿಗೆ ಕ್ಯಾಟ್ರಾಕ್ಟ್ ಬೇಗ ಬರೋದು. ನಮಸ್ಕಾರ, ನನ್ನ ಹೆಸರು ಪಿ ರೋಹಿತಾ ನಾಯಕ್ ಅಂತ. ನಾನು ಕ್ಯಾಟ್ರಾಕ್ಟ್ ಸರ್ಜನ್ ಆಗಿ ನಾರಾಯಣೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಕ್ಯಾಟ್ರಾಕ್ಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಕ್ಯಾಟ್ರಾಕ್ಟ್ ಅಂದರೆ ಕಣ್ಣಿನಲ್ಲಿ ಇರುವಂಥ ಲೆನ್ಸ್ ಬಿಳಿ ಆಗೋದು, ಅಂದರೆ ನಮ್ಮ ದೇವ್ರು ಕೊಟ್ಟಿರೋ ಲೆನ್ಸ್ಗೆ ವಯಸ್ಸಾಗ್ತಾ ಇದೆ ಅಂತ ಅರ್ಥ. ಆದರೆ ಕ್ಯಾಟ್ರಾಕ್ಟ್ ಇದೇ ಏಜಿಗೆ ಬರಬೇಕು ಅದೇ ಏಜಿಗೆ ಬರಬೇಕು ಅಂತಲೂ ಇಲ್ಲ. ಹುಟ್ಟಿದ ಮಗುಗೂ ಇರ್ಬೋದು, ಇಲ್ಲ ಈಗಿನ ಕಾಲದಲ್ಲಿ 30-35 ನಾವು ಕ್ಯಾಟ್ರಾಕ್ಟನ್ನು ನೋಡ್ತಾ ಇದ್ದೀವಿ. ನಾರ್ಮಲ್ ಆಗಿ ಕ್ಯಾಟ್ರಾಕ್ಟ್ ಬರೋದು ವಯಸ್ಸಾದ ನಂತರ, ಅಂದರೆ 60, 65, 70 ಹತ್ರ ನಮಗೆ ಕ್ಯಾಟ್ರಾಕ್ಟ್ ಜಾಸ್ತಿ ನೋಡ್ತೀವಿ ನಾವು. ಜಾಸ್ತಿಯಾಗಿ ಕ್ಯಾಟ್ರಾಕ್ಟ್ ನಾವು 80-85% ಜಾಸ್ತಿಯಾಗಿ ಕ್ಯಾಟ್ರಾಕ್ಟ್ ಏಜಿಂಗ್ ಪ್ರಾಸೆಸ್ ಅಂತ ಹೇಳ್ತೇವೆ. ಆದರೆ ಕೆಲವೊಮ್ಮೆ ಟ್ರಾಮಾ, ಅಂದರೆ ಕಣ್ಣಿಗೆ ಏಟಾಯಿತು, ಕೆಳಗಡೆ ಬಿದ್ದರು, ಇಲ್ಲ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು, ಆಗ ಕಣ್ಣು ಹತ್ರ ಏನಾದರೂ ಏಟ್ ಬಂದರೆ ಆಗ ಪೊರೆ ಬೇಗ ಬರುತ್ತೆ. ಇಲ್ಲ ಶುಗರ್ ಇದ್ದವರಿಗೆ ಅಥವಾ ಅನ್ಕಂಟ್ರೋಲ್ಡ್ ಶುಗರ್ ಇದ್ದವರಿಗೆ ಕ್ಯಾಟ್ರಾಕ್ಟ್ ಬೇಗ ಬರೋ ಸಾಧ್ಯತೆ ಇರುತ್ತೆ. ಹಾಗೆ ರೇಡಿಯೇಷನ್ ನೋಡಿದ್ರೆ ಅಥವಾ ಅಲ್ಟ್ರಾವೈಲೆಟ್ ರೇಸ್ ನೋಡಿದ್ರೆ ಕ್ಯಾಟ್ರಾಕ್ಟ್ ಬೇಗ ಬರೋ ಸಾಧ್ಯತೆ ಇರುತ್ತೆ. ಮುಂಚೆ ಗ್ಲಾಸ್ ಹಾಕ್ಕೊಂಡು ಯಾವ್ದು ನಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇತ್ತೋ, ಇವಾಗ ಗ್ಲಾಸ್ ಹಾಕಿದ್ರೂ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ದಟ್ ಈಸ್ ದ ಫಸ್ಟ್ ಸಿಂಪ್ಟಮ್, ಬ್ಲರಿಂಗ್ ಆಫ್ ವಿಷನ್ ಅಂತ ಹೇಳ್ತೀವಿ. ಇಲ್ಲ ನೈಟ್ ಡ್ರೈವ್ ಮಾಡ್ತಾ ಇದ್ದಾಗ ಮುಂದ್ಗಡೆಯಿಂದ ಬರೋ ವೆಹಿಕಲ್ಸಿಂದ ನಮಗೆ ಗ್ಲೇರ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಅರ್ಲಿ ಕ್ಯಾಟ್ರಾಕ್ಟದ ಸಿಂಪ್ಟಮ್ಸ್. ಮುಖ ಯಾರು ಅಂತ ಗೊತ್ತಾಗಲ್ಲ, ಯಾರೋ ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ, ಬಟ್ ಯಾರು ಬರ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ, ಹತ್ತಿರ ಬಂದ ನಂತರ ಗೊತ್ತಾಗುತ್ತೆ. ಅಂದರೆ ಇದೆಲ್ಲ ಕ್ಯಾಟ್ರಾಕ್ಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳೋ ಸೂಚನೆಗಳು. ಕ್ಯಾಟ್ರಾಕ್ಟು ತಾನಾಗಿ ಹೋಗುವ ಹಾಗೆ ಇಲ್ಲ ಡ್ರಾಪ್ಸಿಂದ ಸರಿಪಡುವ ಹಾಗಿಲ್ಲ. ಅದಕ್ಕೆ ಒಂದೇ ಟ್ರೀಟ್ಮೆಂಟ್, ಶಸ್ತ್ರಚಿಕಿತ್ಸೆ. ಸೊ ಕ್ಯಾಟ್ರಾಕ್ಟ್ ಸರ್ಜರಿಯ ವಿಧಾನಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಒಂದು, ನಾರ್ಮಲ್ ಆಗಿ ಬ್ಲೇಡ್ ಯೂಸ್ ಮಾಡಿಕೊಂಡು ನಾವು ಐಯನ್ನು ಕಟ್ ಮಾಡ್ತೀವಿ ಒಂದು. ಇಲ್ಲ ಈ ಕಟ್ ಮಾಡೋಕ್ಕೆ ನಾವು ಲೇಸರನ್ನು ಯೂಸ್ ಮಾಡೋದು, ಅದನ್ನು ನಾವು ಫೆಮ್ಟೋ ಲೇಸರ್ ಸರ್ಜರಿ ಅಂತ ಹೇಳ್ತೇವೆ. ಸೆಕೆಂಡ್ ಪಾರ್ಟ್ ಆಫ್ ದ ಸರ್ಜರಿ ನಾವು ಫೇಕೋ ಎಮಲ್ಸಿಫಿಕೇಷನ್ ಅಂತ ಹೇಳ್ತೀವಿ, ಅದು ಸೇಮ್ ಇರುತ್ತೆ ಎರಡರಲ್ಲೂ. ಈ ಕ್ಯಾಟ್ರಾಕ್ಟ್ ಸರ್ಜರಿ ತುಂಬಾ ಸುರಕ್ಷಿತ. ನಾವು ದಿನಕ್ಕೆ 100 ಕೇಸು ಮಾಡ್ತೀವಿ, ಬಟ್ ಇಟ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಪ್ರೊಸೀಜರ್ಸ್ ವಿಚ್ ಯು ಕ್ಯಾನ್ ಅಂಡರ್ಗೋ. ಈಗ ಕ್ಯಾಟ್ರಾಕ್ಟ್ ತೆಗೆದ ನಂತರ ನಮಗೆ ಲೆನ್ಸ್ ಅಂತ ಒಂದಿದೆ, ದೇವ್ರು ಕೊಟ್ಟಿರೋ ಲೆನ್ಸನ್ನು ತೆಗಿತೀವಿ. ಹಾಗೆ ನಾವು ಆರ್ಟಿಫಿಷಿಯಲ್ ಲೆನ್ಸನ್ನು ಆ ಜಾಗದಲ್ಲಿ ಇಟ್ಟರೆ ಮಾತ್ರ ನಮಗೆ ದೃಷ್ಟಿ ಕಂಡು ಬರುತ್ತೆ. ಈ ಲೆನ್ಸಸನ್ನು ನಾವು ಇಂಟ್ರಾ ಆಕ್ಯುಲರ್ ಲೆನ್ಸ್ ಅಂತ ಹೇಳ್ತೀವಿ, IOL ಅಂತ. ಬಟ್ ಈ IOL ಅಲ್ಲೂ ಬೇರೆ ಬೇರೆ ವಿಧಗಳಿವೆ. ಕೆಲವೊಮ್ಮೆ ಮೊನೋಫೋಕಲ್, ಇಲ್ಲ ಇಡಾಫ್ ಲೆನ್ಸಸ್ ಅಂತ ಇದೆ, ಇಲ್ಲ ಟ್ರೈಫೋಕಲ್ ಅಂತ ಇದೆ. ಮೊನೋಫೋಕಲ್ ಅಂದರೆ ಸಿಂಗಲ್ ಡಿಸ್ಟೆನ್ಸ್, ದೂರಕ್ಕೆ ಮಾತ್ರ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ, ಸಣ್ಣ ಅಕ್ಷರ ಓದೋಕ್ಕೆ ಗ್ಲಾಸ್ ಬೇಕಾಗತ್ತೆ. ಈಗ ಇಡಾಫ್ ಲೆನ್ಸಸ್ ಅಂತ ಇದೆ. ಇಡಾಫ್ ಲೆನ್ಸಸ್ ಅಂದರೆ ದೂರಕ್ಕೂ ಕಾಣಿಸುತ್ತೆ, ಇದು ಮತ್ತು ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಅಂದರೆ ಕಂಪ್ಯೂಟರ್ ಕಾಣಿಸುತ್ತೆ, ಸ್ವಲ್ಪ ಮೊಬೈಲನ್ನು ದೂರ ಇಟ್ಕೊಂಡ್ರೆ ಕಾಣಿಸುತ್ತೆ, ಇದು ಇಡಾಫ್ ಲೆನ್ಸಸ್. ಟ್ರೈಫೋಕಲ್ ಲೆನ್ಸಸ್ ಅಂದರೆ ಡಿಸ್ಟೆನ್ಸು ಕಾಣಿಸುತ್ತೆ, ಇಂಟರ್ಮೀಡಿಯೇಟು ಕಾಣಿಸುತ್ತೆ, ಹತ್ರ ದೃಷ್ಟಿಗೂ ಆಗುವಂತಹ ಲೆನ್ಸಸ್. ಯಾವ ಥರ ಲೆನ್ಸ್ ಯಾರಿಗೆ ಸೂಟ್ ಆಗುತ್ತೆ ಅಂತ ನಮ್ಮ ಹತ್ರ ಬಂದು ಟೆಸ್ಟ್ ಮಾಡಿದ ನಂತರನೇ ನಾವು ಹೇಳೋಕ್ಕಾಗತ್ತೆ. ಮುಂಚಿನ ಟೈಮಲ್ಲೆಲ್ಲ ಪೊರೆ ತುಂಬ ಬೆಳ್ತು ಹೋಗಬೇಕು, ತುಂಬ ಬೆಳ್ತ ನಂತರನೇ ಆಪ್ರೇಷನ್ ಮಾಡಬೇಕು ಹಾಗಿರುತ್ತೆ. ಈಗ 40-45% ಪೊರೆ ಇದ್ದರೆ ಅದನ್ನು ನಾವು ಸರ್ಜರಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಶಸ್ತ್ರಚಿಕಿತ್ಸೆ ಆದ ನಂತರ ಒಂದು 6 ವೀಕ್ಸ್, 1.5 ತಿಂಗಳಷ್ಟೊತ್ತಿಗೆ ಅಷ್ಟು ಟೈಮು ನಾವು ಡ್ರಾಪ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕಿರುತ್ತೆ. ಫಸ್ಟ್ 1 ವೀಕ್ to 10 ಡೇಸ್ ತುಂಬ ಇಂಪಾರ್ಟೆಂಟ್. ಆ ಟೈಮಲ್ಲಿ ತಲೆ ಸ್ನಾನ ಮಾಡೋ ಥರ ಇರಲ್ಲ, ಮುಖಕ್ಕೆ ನೀರು ಹಚ್ಕೊಳ್ಳೋ ಥರ ಇರಲ್ಲ, ಕಣ್ಣಂತೂ ಒಂದು 10 ದಿನ ಮುಟ್ಕೋಬಾರ್ದು. ಡ್ರಾಪ್ಸ್ ಹಾಕೋಕ್ಕಿಂತ ಮುಂಚೆ ಮತ್ತು ಡ್ರಾಪ್ಸ್ ಹಾಕಿದ ನಂತರ ಕೈಯನ್ನು ತೊಳ್ಕೊಬೇಕಾಗತ್ತೆ. ಸರ್ಜರಿ ಆಗಿ ಮನೆಗೆ ಹೋದ ನಂತರ ಕಾಣಿಸ್ತಾ ಇರೋ ದೃಷ್ಟಿ ಸಡನ್ನಾಗಿ ಬ್ಲರ್ ಆಯಿತು, ಇಲ್ಲ ಕಣ್ಣಲ್ಲಿ ತುಂಬಾ ಪೇಯ್ನ್ ಸ್ಟಾರ್ಟ್ ಆಯಿತು, ಇಲ್ಲ ಕಣ್ಣು ಕೆಂಪಾಗಕ್ಕೆ ಸ್ಟಾರ್ಟ್ ಆಯ್ತಂದರೆ ಇಮಿಡಿಯೇಟ್ಲಿ ಬಂದು ತೋರಿಸ್ಬೇಕಾಗತ್ತೆ. ಕನ್ನಡಕದ ಅವಶ್ಯಕತೆ ಸರ್ಜರಿ ಆದ ನಂತರ ಮೊನೋಫೋಕಲ್ ಲೆನ್ಸಸ್ ಹಾಕಿದ್ರೆ ದೂರಕ್ಕೆ ಕ್ಲಿಯರ್ ಆಗಿರುತ್ತೆ, ಹತ್ತಿರ ದೃಷ್ಟಿಗೆ ನಮಗೆ ಗ್ಲಾಸ್ ಬೇಕಾಗತ್ತೆ. ಇಡಾಫ್ ಲೆನ್ಸಸ್ ಹಾಕಿದ್ರೂ ತುಂಬ ಸಣ್ಣ ಅಕ್ಷರಕ್ಕೆ ಬೇಕಾಗತ್ತೆ. ಟ್ರೈಫೋಕಲ್ ಹಾಕಿದ್ರೆ ಮಾತ್ರ 99% ಗ್ಲಾಸದ ಅಗತ್ಯ ಇರಲ್ಲ.
ಸರ್ಜರಿ ಆದ ನಂತರ ನಮ್ಮ ಕಣ್ಣಿನ ನೆರ ಚೆನ್ನಾಗಿದ್ದರೆ, ಕರಿಗುಡ್ಡೆಯಲ್ಲಿ ಯಾವ ಥರ ಪ್ರಾಬ್ಲಮ್ಮು ಇಲ್ಲ ಅಂದರೆ ದೃಷ್ಟಿ ನಮಗೆ ತುಂಬ ಚೆನ್ನಾಗೇ ಬರುತ್ತೆ. ಬಟ್ ನರದಿಂದ ದೃಷ್ಟಿ ಸ್ವಲ್ಪ ಕಮ್ಮಿ ಆಗಿದ್ದರೆ ಆ ದೃಷ್ಟಿ ಹಾಗೆ ಉಳ್ಕೊಳ್ಳುತ್ತೆ. ಶುಗರ್ ಇದ್ದವರಿಗೆ ಕ್ಯಾಟ್ರಾಕ್ಟ್ ಬೇಗ ಬರೋ ಸಾಧ್ಯತೆ ಇರುತ್ತೆ. 40 ಆದ ತಕ್ಷಣ ಕಣ್ಣಿಗೆ ಟೆಸ್ಟಿಗೆ ಬರೋದು ತುಂಬ ಒಳ್ಳೆಯದು. ಯಾಕಂದರೆ ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಮಾತ್ರ ಅಲ್ಲ, ಗ್ಲೋಕೋಮಾ ಅಂತ ಒಂದು ಕಾಯಿಲೆ ಇದೆ. ಅದರಲ್ಲಿ ಸಿಂಪ್ಟಮೇ ಇರಲ್ಲ, ಪ್ರೆಷರ್ಸ್ ಮಾತ್ರ ಜಾಸ್ತಿ ಆಗ್ತಾ ಇರುತ್ತೆ. ನೇರ ದೃಷ್ಟಿ ಕ್ಲಿಯರ್ ಆಗಿರುತ್ತೆ, ಬಟ್ ಸೈಡ್ ದೃಷ್ಟಿ ಹೋಗುತ್ತೆ. ಅದು ಗೊತ್ತಾಗೋಷ್ಟರಲ್ಲಿ ಅದು ತುಂಬಾ ಜಾಸ್ತಿ ಆಗಿರುತ್ತೆ. ಸೊ 40 ಆದ ನಂತರ ಗ್ಲೋಕೋಮಾ ಪರೀಕ್ಷೆ ಇಲ್ಲ ಕಣ್ಣಿನ ನೆರ ಪರೀಕ್ಷೆ, ಶುಗರಿಂದನೋ ಪ್ರೆಷರಿಂದನೋ ಏನಾದರೂ ಕಣ್ಣಿಗೆ ಎಫೆಕ್ಟ್ ಆಗಿದೆಯೋ ಇಲ್ಲ ಅಂತ ಗೊತ್ತಾಗೋಕ್ಕೆ ಎವ್ರಿ ಇಯರ್ ಒಂದ್ಸಲ ಬಂದು ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಹೀಗೆ ಇನ್ನೂ ಹೆಲ್ತ್ ವಿಷಯಗಳು ತಿಳ್ಕೊಳ್ಬೇಕಾದ್ರೆ ಹೆಲ್ತ್ ಮಾಧ್ಯಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.